ಮೈಸೂರು ಬಿಜೆಪಿಯಲ್ಲಿ ರಾಮ ಬಾಸ್ ಆಗಿ ಸಂಚಲನವನ್ನ ಮೂಡಿಸ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಜಿಲ್ಲಾ ಸಾರಥಿಯಾಗಿದ್ದಾರೆ ಎಸ್.ಎ. ರಾಮದಾಸ್. ಪ್ರತಾಪ್ ಸಿಂಹ ಸೈಡ್ ಆಗ್ತಿದ್ದಂತೆ ರಾಮದಾಸ್ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ತಮ್ಮ ನಾಯಕತ್ವದ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಕಸರತ್ತನ್ನ ಆರಂಭಿಸಿದ್ದಾರೆ ಎಸ್.ಎ. ರಾಮದಾಸ್. ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪುವ ಚರ್ಚೆ ಆರಂಭವಾದ ಬೆನ್ನಲ್ಲೇ ಎಸ್.ಎ. ರಾಮದಾಸ್ ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ಮೈಸೂರಿಗೆ ರಾಮ ಬಾಸ್ ಆಗ್ತಾ ಇದ್ದಾರ. ಹಾಗಾದ್ರೆ ಕಾರಣ ಏನಿರಬಹುದು? ಮೊದಲಿಗೆ ಎಸ್.ಎ. ರಾಮದಾಸ್ ಕೈನಲ್ಲೇ ಇತ್ತು ಇಡೀ ಮೈಸೂರು ಬಿಜೆಪಿಯ ಹಿಡಿತ. ಪ್ರತಾಪ್ ಸಿಂಹ ಯಾವಾಗ 2014ರಲ್ಲಿ ಸಂಸದರಾದ್ರು, ಆ ಬಳಿಕ ರಾಮದಾಸ್ಗೆ ವರ್ಚಸ್ಸು ಕುಂಠಿತ ಆಗ್ತಾ ಹೋಯಿತು. ಅವರು ರಾಜಕಾರಣದಲ್ಲಿ ಹಿಂದೆ ಸರಿತಾ ಹೋದ್ರು. ಹಲವು ವರ್ಷಗಳಿಂದ ಎಸ್.ಎ. ರಾಮದಾಸ್ ಪ್ರತಾಪ್ ಸಿಂಹ ಇಬ್ಬರ ಮಧ್ಯೆ ಮುಸುಕಿನ ಗುದ್ದಾಟ ಇದ್ದೇ ಇತ್ತು. ತಮ್ಮ ನಾಯಕತ್ವದ ವರ್ಚಸ್ಸನ್ನ ಹೆಚ್ಚಿಸಿಕೊಳ್ಳೋಕೆ ಎಸ್.ಎ. ರಾಮದಾಸ್ ಸಕ್ಸಸ್ ಆಗ್ತಾ ಇದ್ದಾರೆ. ಈಗ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ ಕೂಡಲೇ ಫುಲ್ ಆಕ್ಟಿವ್ ಆಗಿದ್ದಾರೆ ಎಸ್.ಎ. ರಾಮದಾಸ್. ವಿಧಾನಸಭೆಯ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಈ ಮೂಲಕ ಉತ್ತರವನ್ನ ಕೊಡ್ತಾ ಇದ್ದಾರೆ ಈಗ ರಾಮದಾಸ್ ಅವರು. ಒಂದು ಕಾಲದಲ್ಲಿ ಮೈಸೂರು ಭಾಗಕ್ಕೆ ಆಯ್ಕೆ ಆಗ್ತಿದ್ದಂತ ಬಿಜೆಪಿಯ ಏಕೈಕ ಶಾಸಕ ಯಾರಾದರೂ ಇದ್ರೆ ಅದು ಎಸ್.ಎ. ರಾಮದಾಸ್. ಯಾವಾಗ ಪ್ರತಾಪ್ ಸಿಂಹ ಅವರ ಎಂಟ್ರಿ ಆಯಿತು ಮೈಸೂರು ರಾಜಕಾರಣಕ್ಕೆ, ಇವರ ಒಂದಷ್ಟು ವರ್ಚಸ್ಸು ಕುಂಠಿತವಾಗ್ತಾ ಹೋಯಿತು. ರಾಜಕಾರಣದಲ್ಲೂ ಕೂಡ ಹಿನ್ನಡೆಯನ್ನ ಅನುಭವಿಸಿದ್ರು. ಬಟ್ ಈಗ ಮತ್ತೆ ತಮ್ಮ ವರ್ಚಸ್ಸನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಸಿಂಹಗೆ ಟಿಕೆಟ್ ಕೈ ತಪ್ಪಿದ ಬಳಿಕ ಜಿಲ್ಲಾ ಬಿಜೆಪಿಯಲ್ಲಿ ರಾಜಕಾರಣವೇ ಬದಲಾಗಿದೆ. ಈಗ ಪ್ರತಾಪ್ ಸಿಂಹ ಅಬ್ಬರದಿಂದ ಮಂಕಾಗಿದ್ದಂತ ಮೈಸೂರು ಭಾಗದ ಮುಖಂಡರು ಈಗ ಆಕ್ಟಿವ್ ಆಗ್ತಾ ಇದ್ದಾರೆ. ಒಬ್ಬೊಬ್ಬರೇ ತಮ್ಮ ಪಕ್ಷದ ಶಾಸಕರು, ಮಾಜಿ ಶಾಸಕರನ್ನೇ ಕಡೆಗಣನೆ ಮಾಡಿದ್ರಂತೆ ಪ್ರತಾಪ್ ಸಿಂಹ. ಈಗ ಮಾಧ್ಯಮದ ಮುಂದೆ ಬಂದು ಈ ವಿಚಾರ ಎಲ್ಲ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೊರ ಜಿಲ್ಲೆಯಿಂದ ಬಂದು ಮೈಸೂರಿನಲ್ಲಿ ಹಿಡಿತವನ್ನ ಸಾಧಿಸಿದ್ರು ಪ್ರತಾಪ್ ಸಿಂಹ, ಹಾಲಿ ಸಂಸದ. ಯಾವಾಗ ಪ್ರತಾಪ್ ಸಿಂಹಗೆ ಟಿಕೆಟ್ ತಪ್ಪಿಸುವ ಮೂಲಕ ಸೇಡ್ ತೀರಿಸ್ಕೊಳ್ತಾ ಇದೆಯಾ ವಿರೋಧಿ ಬಣ ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗಿದೆ. ಇನ್ನು ಭಾಷಣದ ವೇಳೆ ವಿಪಕ್ಷಗಳ ಕಾಲನ್ನ ಎಳೆದಿದ್ದಾರೆ. ಈಗ ಒಂದು ಕಡೆ ಈಗ ಪ್ರತಾಪ್ ಸಿಂಹ ಯಾವಾಗ ಎಕ್ಸಿಟ್ ಆಗ್ತಾ ಇದ್ದಾರೋ, ಒಂದು ಕಡೆ ಎಸ್.ಎ. ರಾಮದಾಸ್ ನೇರವಾಗಿ ಬಂದು ತಮ್ಮ ವರ್ಚಸ್ಸನ್ನ ಈಗ ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಿಸಿಕೊಳ್ತಾ ಇದ್ದಾರೆ, ಸಾಲು ಸಾಲು ಕಾರಣಗಳನ್ನು ಮುಂದಿಟ್ಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.